ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸ್ಮಿತಾಸ್ ಮ್ಯಾಜಿಕ್ ಹ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನೋಡಿ, ಇವತ್ತು ನಾನು ನಿಮಗೆ ಲಲಿತಾ ಪಂಚಮಿಯ ಒಂದು ಪೂಜಾ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಈ ಒಂದು ಲಲಿತಾ ದೇವಿ ಪಂಚಮಿಯು ನಮಗೆ ಎಂದು ಪ್ರಾರಂಭ ಅನ್ನುವುದಾದರೆ ಆಶ್ವೀಜ ಮಾಸ ಶುಕ್ಲ ಪಕ್ಷ ಪಂಚಮಿ ತಿಥಿಯಂದು ನಾವು ಸ್ಕಂದ ಮಾತಾ ಅಮ್ಮನವ್ರನ್ನ ಪೂಜೆ ಮಾಡ್ತೇವೆ. ಆ ಅಮ್ಮನವರ ಜೊತೆಯಲ್ಲಿ ನಾವು ಲಲಿತಾ ದೇವಿ ಅಮ್ಮನವ್ರನ್ನು ಕೂಡ ಪೂಜೆ ಮಾಡ್ತೇವೆ. ಅಂದರೆ 7ನೇ ತಾರೀಕು ನಾವು ಒಂದು ಪಂಚಮಿ ದಿವಸ ನಾವು ಸ್ಕಂದ ಮಾತಾ ಅಮ್ಮನವ್ರನ್ನ ಪೂಜೆ ಮಾಡ್ತೇವೆ. ಅಂದಿನ ದಿವಸ ಲಲಿತಾ ದೇವಿ ಅಮ್ಮನವ್ರನ್ನ ಪೂಜೆ ಮಾಡ್ತೇವೆ. ಹಾಗೆಯೇ ಈ ಪೂಜೆ ಯಾವ ಕಾರಣಕ್ಕೆ ಮಾಡಬೇಕು ಅಂತಂದರೆ, ಈ ಅಮ್ಮನವ್ರನ್ನ ಪೂಜೆ ಮಾಡೋದ್ರಿಂದ ನಮ್ಮಲ್ಲಿ ಎಲ್ಲ ರೀತಿಯ ಸೌಕರ್ಯಗಳು ಐಷಾರಾಮಿ ಜೀವನ ಸಿಗುತ್ತೆ. ಅಂದರೆ ನಿಮ್ಗೆ ಸರಳವಾಗಿ ಹೇಳಬೇಕು ಅಂತಂದರೆ, ಈಗ ನಮ್ಮ ಜೀವನದಲ್ಲಿ ಖುಷಿ ಅಂತಂದರೆ ಈಗಿನ ಒಂದು ಪರಿಸ್ಥಿತಿಯಲ್ಲಿ ಹಣದ ಸಮಸ್ಯೆವೇ ಆಗಿರುತ್ತದೆ. ಹಾಗಾಗಿ ಆ ಒಂದು ಹಣದ ಸಮಸ್ಯೆಯನ್ನು ನಿವಾರಣೆ ಮಾಡಿಕೊಳ್ಳಲು ಜೀವನದಲ್ಲಿ ಶಾಂತಿ ಸಿಗಬೇಕು ಅಂತಂದರೆ ಈ ಅಮ್ಮನವ್ರನ್ನ ನಾವು ಪೂಜೆ ಮಾಡೋದ್ರಿಂದ ನಮ್ಮ ಕಷ್ಟಗಳನ್ನು ನಾವು ಕಡಿಮೆ ಮಾಡ್ಕೊತ ಹೋಗ್ಬೋದು. ಹಾಗೆಯೇ ಈ ಪೂಜೆ ಯಾವ ರೀತಿ ಮಾಡಬೇಕು ಅಂತಂದರೆ, ನಿಮ್ಮಲ್ಲಿ ಒಂದು ಲಲಿತಾ ದೇವಿ ಫೋಟೋ ಇದ್ದರೆ ಒಳ್ಳೆಯದು, ಇಲ್ಲ ಅಂದರೆ ಪರವಾಗಿಲ್ಲ. ಶಿವ ಪಾರ್ವತಿಯ ಫೋಟೋವನ್ನು ಇಡಬೇಕಾಗುತ್ತದೆ. ಬೆಳಗ್ಗೆ ಬೇಗನೆ ಎದ್ದು ಸ್ಕಂದ ಮಾತಾ ಅಮ್ಮನವ್ರನ್ನ ನೀವು ಯಾವ ರೀತಿ ಪೂಜೆ ಮಾಡ್ತೀರೋ ಅದೇ ರೀತಿಯೇ ಸ್ಕಂದ ಮಾತಾ ಅಮ್ಮನವ್ರನ್ನ ಪೂಜೆ ಮಾಡಿ, ಅಂದರೆ ಕಳಸವನ್ನು ನಾವು ಈಗಾಗಲೇ ಪ್ರತಿಷ್ಠಾಪನೆ ಮಾಡಿರ್ತೀವಲ್ಲ, ಪ್ರತಿ ದಿವಸವೂ ಕೂಡ ಒಂದೊಂದು ಅಮ್ಮನವರ ಒಂದು ಪ್ರಿಯವಾದ ಒಂದು ಪ್ರಸಾದ, ಬಣ್ಣ, ಒಂದು ಹೂವು ಎಲ್ಲದ್ರ ಬಗ್ಗೆನೂ ಕೂಡ ಮಾಹಿತಿ ತಿಳ್ಕೊಳ್ತಾ ಇರ್ತೇವೆ. ಅದೇ ರೀತಿ ನಾವು ಸ್ಕಂದ ಮಾತಾ ಅಮ್ಮನವ್ರಿಗೆ ಈಗಾಗಲೇ ನಾನು ನಿಮಗೆ ತಿಳಿಸಿರುವ ಹಾಗೆ ಬಿಳಿಯ ಬಣ್ಣ, ಜೊತೆಯಲ್ಲಿ ಪ್ರಸಾದ ಅಂತ ಬಂದಾಗ ಆದಷ್ಟು ಬಾಳೆಹಣ್ಣಿನಿಂದ ಮಾಡಿರುವಂಥ ಪ್ರಸಾದ, ಹಾಗೆಯೇ ಹೂವು ಅಂತ ಬಂದಾಗ ಹಳದಿ ಬಣ್ಣದ ಹೂವು ಅಂದರೆ ಸೇವಂತಿಗೆ ಹೂವನ್ನು ಸಹ ಇಡ್ಬೋದು. ಇದನ್ನು ನೀವು ಇಷ್ಟನ್ನು ನೀವು ಇಟ್ಟು ಪ್ರಸಾದವಾಗಿಟ್ಟು ನೀವು ಪೂಜೆಯನ್ನು ಮಾಡ್ಕೋಬೇಕಾಗುತ್ತದೆ. ಹಾಗೆಯೇ ಆ ಒಂದು ಸಮಯದಲ್ಲಿ ನಾವು ಲಲಿತಾ ದೇವಿ ಅಮ್ಮನವ್ರನ್ನು ಕೂಡ ಪೂಜೆ ಮಾಡ್ಕೋಬೇಕಾಗುತ್ತದೆ. ಅಂದರೆ ಶಿವ ಪಾರ್ವತಿಯ ಫೋಟೋವನ್ನು ಇಟ್ಟು, ಅಥವಾ ನಿಮ್ಮಲ್ಲಿ ವಿಗ್ರಹ ಇದ್ದರೆ ವಿಗ್ರಹವನ್ನೇ ಸಹ ಇಟ್ಟು, ಹೂವು ಎಲ್ಲವನ್ನು ನೀವು ಹೂವು ಒಂದು ಬಿಲ್ಪತ್ರೆಯನ್ನು ಇಟ್ಟು ಅಮ್ಮನವ್ರಿಗೆ ಒಂದು ನೀವು ಒಂದು ಕೋರಿಕೆ ಮಾಡ್ಕೋಬೇಕು. ಪಾರ್ವತಿ ಅಮ್ಮನವ್ರಿಗೆ ನಿಮ್ಗೆ ಇನ್ನೊಂದು ಮಾಹಿತಿ ಹೇಳಬೇಕು, ಒಂದು ಪಾರ್ವತಿ ಅಮ್ಮನವರ ಇನ್ನೊಂದು ರೂಪವೇ ಲಲಿತಾ ದೇವಿ ಆಗಿರ್ತಾರೆ. ಹಾಗಾಗಿ ನಿಮ್ಮಲ್ಲಿ ಲಲಿತಾ ದೇವಿ ಫೋಟೋ ಇಲ್ಲ ಅಂತಂದರೆ ಪಾರ್ವತಿ ಅಮ್ಮ ಅಂದರೆ ಶಿವ ಪಾರ್ವತಿ ಫೋಟೋವನ್ನು ಇಟ್ಟು ನೀವು ಪೂಜೆ ಮಾಡ್ಕೋಬೋದು. ಹಾಗಾಗಿ ನಾನು ಶಿವ ಪಾರ್ವತಿ ಫೋಟೋದ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೇನೆ. ಶಿವ ಪಾರ್ವತಿ ಫೋಟೋ ಅಥವಾ ವಿಗ್ರಹವನ್ನು ಇಟ್ಟು ನೀವು ಪೂಜೆಯನ್ನು ಮಾಡ್ಕೊಳ್ಳಿ. ಒಂದು ಬಿಲ್ವಪತ್ರೆ ಮತ್ತು ಹೂವನ್ನು ಇಟ್ಟು ಪ್ರಸಾದ ಅಂತ ಬಂದಾಗ ಈಗಾಗಲೇ ಸ್ಕಂದ ಮಾತಾ ಅಮ್ಮನವ್ರು ನೀವೇನು ಪ್ರಸಾದ ಮಾಡಿರ್ತೀರೋ ಅದೇ ಪ್ರಸಾದನೇ ನೀವು ಶಿವ ಪಾರ್ವತಿಯ ಫೋಟೋದ ಮುಂದೆನೂ ಕೂಡ ಇಟ್ಟು ನೀವು ಪೂಜೆ ಮಾಡ್ಕೋಬೋದು. ಮೊದಲು ಗಣೇಶನಲ್ಲಿ ಒಂದು ಸಂಕಲ್ಪ ಮಾಡಿಕೊಂಡು ನಂತರದಲ್ಲಿ ನೀವು ಒಂದು ಸಂಕಲ್ಪ ಮಾಡ್ಕೋಬೇಕು. ಅಂದರೆ ಪಾರ್ವತಿ ಅಮ್ಮನವ್ರಿಗೆ ನಾನು ಇವತ್ತಿನ ದಿವಸ ಇಡೀ ದಿವಸ ಸಂಪೂರ್ಣವಾಗಿ ಉಪವಾಸ ಇದ್ದು ನಾನು ಒಂದು ಪೂಜೆಯನ್ನು ಮಾಡ್ಕೊಳ್ತಾ ಇದ್ದೇನೆ ಅಂತ ನೀವು ಅಂದ್ಕೊಂಡು, ಅದರ ಜೊತೆಲಿ ನಿಮ್ಮ ಕೋರಿಕೆಯನ್ನು ಕೇಳ್ಕೊಂಡು, ಅಂದರೆ ನಿಮಗೆ ಏನು ಕಷ್ಟಗಳಿದೆಯೋ ಅದನ್ನೆಲ್ಲ ಕೇಳಿಕೊಂಡು ಲಲಿತಾ ದೇವಿ ಅಮ್ಮನವರ ಪೂಜೆಯನ್ನು ಪ್ರಾರಂಭ ಮಾಡಬೇಕಾಗುತ್ತದೆ. ಬೆಳಗ್ಗೆ ನೀವು ಒಂದು ಪೂಜೆಯನ್ನು ಮಾಡಿಕೊಂಡು ನಂತರದಲ್ಲಿ ಸಂಜೆ ಸಮಯದಲ್ಲಿ ನೀವು ಮತ್ತೊಮ್ಮೆ ಶಿವನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಶಿವ ಪಾರ್ವತಿಗೆ ನಮಸ್ಕಾರ ಮಾಡಿಕೊಂಡು ಆದರೆ ಒಂದು ಅರ್ಚನೆಯನ್ನು ಮಾಡಿಕೊಂಡು ಬರುವುದು ಒಳ್ಳೆಯದು. ಪೂಜೆ ಅಂತ ಅಂದರೆ ಸಪ್ರೇಟಾಗಿ ಅಂತ ಏನಿರೋದಿಲ್ಲ. ಕಳಸದ ಪಕ್ಕದಲ್ಲಿ ನೀವು ಅಥವಾ ನೀವು ರೆಗ್ಯುಲರ್ ಆಗಿ ನೀವು ದೇವರ ಮನೆಯಲ್ಲೇ ನೀವು ಶಿವ ಪಾರ್ವತಿ ಫೋಟೋ ಇತ್ತು ಅಂದರೆ ಅಲ್ಲೇ ನೀವು ಒಂದು ಪ್ರಸಾದವಾಗಿಟ್ಟು ನೀವು ಒಂದು ಶಿವ ಪಾರ್ವತಿಯಲ್ಲಿ ಒಂದು ಸಂಕಲ್ಪ ಮಾಡಿಕೊಂಡು ನಿಮ್ಮ ಕೋರಿಕೆ ಕೇಳಿಕೊಂಡ್ರೆ ಅಷ್ಟೇ ಸಾಕು. ಈಗಾಗಲೇ ನಿಮಗೆ ನಾನು ಸ್ಕಂದ ಮಾತಾ ಅಮ್ಮನವರ ಒಂದು ಪೂಜಾ ವಿಧಾನದಲ್ಲಿ ಒಂದು ಶುಭ ಮುಹೂರ್ತಗಳನ್ನು ತಿಳಿಸ್ಕೊಟ್ಟಿದ್ದೇನೆ. ಅದೇ ಒಂದು ಮುಹೂರ್ತದಲ್ಲೂ ಕೂಡ ನೀವು ಈ ಲಲಿತಾ ದೇವಿ ಅಮ್ಮನವ್ರನ್ನ ಒಂದು ಪೂಜೆ ಮಾಡುವುದು ಒಳ್ಳೆಯದು. ಹಾಗೆಯೇ ಈ ಲಲಿತಾ ದೇವಿ ಅಮ್ಮನವ್ರಿಗೆ ಸಂಬಂಧಪಟ್ಟಂತೆ ಮಂತ್ರವನ್ನು ಕೂಡ ನಾನು ನಿಮಗೆ ಡಿಸ್ಪ್ಲೇ ಮೇಲೆ ಹಾಕಿರ್ತೇನೆ. ಆ ಒಂದು ಮಂತ್ರವನ್ನು ಹೇಳಿಕೊಂಡು ಪೂಜೆ ಮಾಡುವುದು ಒಳ್ಳೆಯದು. ಹಾಗೆಯೇ ಈ ಅಮ್ಮನವರ ಬಗ್ಗೆ ನಾನು ಇನ್ನೂ ಹೆಚ್ಚಿನ ಮಾಹಿತಿ ತಿಳಿಸಬೇಕು ಅಂತ ಅಂದ್ಕೊಂಡಿದ್ದೇನೆ. ಕಾಮದೇವನ ಚಿತಾಭಸ್ಮದಿಂದ ಕಾಣಿಸಿಕೊಂಡ ಬಂಡ ಎಂಬ ರಾಕ್ಷಸನನ್ನು ಸೋಲಿಸಲು ಮತ್ತು ಕೊಲ್ಲಲು ಭೂಮಿಯ ಮೇಲೆ ಅವತರಿಸಿದರು ಅಂತಲೂ ಕೂಡ ಹೇಳಲಾಗಿದೆ. ಈ ಅಮ್ಮನವ್ರನ್ನ ನಾವು ಯಾವೆಲ್ಲ ಒಂದು ಕಾರಣಕ್ಕೆ ಪೂಜೆ ಮಾಡಬೇಕಂತ ಈಗಾಗಲೇ ಹೇಳಿದ್ದೇನೆ. ನಮಗೆ ಎಲ್ಲ ರೀತಿಯ ಸೌಕರ್ಯಗಳು ಐಷಾರಾಮಿ ಜೀವನವನ್ನು ನಮಗೆ ಸಿಗಬೇಕು ಅಂತಂದರೆ ನಾವು ಈ ಅಮ್ಮನವ್ರನ್ನ ಪೂಜೆ ಮಾಡಬೇಕಾಗುತ್ತದೆ. ಹಾಗೆಯೇ ಇನ್ನೊಂದು ಮಾಹಿತಿ ಏನಪ್ಪ ಅಂತಂದರೆ, ಈಗಾಗಲೇ ನೀವು ನವರಾತ್ರಿಯಲ್ಲಿ ಪ್ರತಿನಿತ್ಯವೂ ಕೂಡ ಲಲಿತಾ ಸಹಸ್ರನಾಮವನ್ನು ಹೇಳ್ಕೊಳ್ತಾ ಇರ್ತೀರಿ. ಆದರೆ ಇವತ್ತಿನ ದಿವಸ ಅಂದರೆ ಲಲಿತಾ ಪಂಚಮಿಯ ದಿವಸ ನಾವು ಬೆಳಗ್ಗೆ ಒಮ್ಮೆ ಸಂಜೆಯ ಒಮ್ಮೆ ನಾವು ಲಲಿತಾ ಸಹಸ್ರನಾಮವನ್ನು ಹೇಳ್ಕೊಳ್ಬೇಕಾಗುತ್ತದೆ. ಹಾಗೆ ಪಂಚಕ ಮತ್ತು ಅಷ್ಟೋತ್ತರ ಹೇಳ್ಕೊಳ್ಳುವುದನ್ನು ಮರಿಬೇಡಿ. ಮೊದಲೇ ಲಲಿತಾ ಸಹಸ್ರನಾಮ ಜೊತೆಲಿ ತ್ರಿಶತಿ, ಪಂಚಕ ಮತ್ತು ಅಷ್ಟೋತ್ತರ ಇವಿಷ್ಟನ್ನು ನೀವು ಹೇಳ್ಕೊಳ್ಳೇಬೇಕಾಗುತ್ತದೆ. ನಿಮಗೆ ಒಂದು ಏನಪ್ಪ ಅಂದರೆ ಪ್ರತಿಯೊಬ್ಬರಲ್ಲೂ ಕೂಡ ಲಲಿತಾ ಸಹಸ್ರನಾಮ ಪುಸ್ತಕ ಇಟ್ಕೊಂಡಿರ್ತೀರಿ, ಅದರಲ್ಲಿ ಎಲ್ಲವನ್ನೂ ಕೊಟ್ಟಿರ್ತಾರೆ. ಒಂದು ಪಕ್ಷ ನಿಮಗೆ ಲಲಿತಾ ಸಹಸ್ರನಾಮ ಪುಸ್ತಕ ಇಲ್ಲ ಅಂತಂದರೆ ನೀವು ಗೂಗಲ್ ಸರ್ಚ್ ಮಾಡಿ ನಿಮಗೆ ಸಿಗ್ತಾ ಹೋಗುತ್ತದೆ. ಈ ಲಲಿತಾ ಸಹಸ್ರನಾಮದ ಜೊತೆಯಲ್ಲಿ ತ್ರಿಶತಿ ಮತ್ತು ಪಂಚಕ ಸ್ತೋತ್ರ ಹೇಳಿಕೊಳ್ಳುವುದು ತುಂಬಾ ಒಳ್ಳೆಯದು. ಸೊ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಒಂದು ಸಾಕಷ್ಟು ಮಾಹಿತಿಗಳು ಕೊಟ್ಟಿದ್ದೇನೆ. ಲಲಿತಾ ದೇವಿ ಅಮ್ಮನವರ ಪೂಜೆ ಮಾಡುವ ವಿಧಾನ ಆಗಿರ್ಬೋದು, ಮಂತ್ರಗಳ ಬಗ್ಗೆ ಆಗಿರ್ಬೋದು ಮಾಹಿತಿಗಳನ್ನ ಕೊಟ್ಟಿದ್ದೇನೆ. ಹಾಗೆ ಮುಂದಿನ ವಿಡಿಯೋದಲ್ಲಿ ನಾನು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಇನ್ನು ನಂತರದಲ್ಲಿ ಬರುವಂಥ ಒಂದು ವಿಷಯಗಳ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತೇನೆ. ಸೊ ಇವತ್ತು ನಾನು ನಿಮಗೆ ತಿಳಿಸ್ಕೊಟ್ಟಿರೋಂಥ ಮಾಹಿತಿಗೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.